ಕೃಷ್ಣರಾಯ ಕೃಷ್ಣರಾಯ ತಿಳುಗುವೆ ರಾಧೇಯ ಚೆಲುವ ಕೃಷ್ಣರಾಯ, ತಿಳುಗುವೆ ರಾಧೇಯ ಚೆಲುವ ಕೃಷ್ಣರಾಯ, ನೀನು ಏಳು ಬೇಗ ಗಮನ ಬಲಿತ ಕೃಷ್ಣರಾಯ, ನೀನು ಏಳು ಬೇಗ ಗಮನ ಬಲಿತ ಕೃಷ್ಣರಾಯ. ನೀನು ಏಳು ಬೇಗ ಗಮನ ಬಲಿತ ಕೃಷ್ಣರಾಯ, ಏಳು ಕೆಳಗಲಿ ಕೃಷ್ಣರಾಯ, ಬಂದ ಗುಡ್ಡ ಕೃಷ್ಣರಾಯ 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 ಕೃಷ್ಣರಾಯ. ಬಹಳ ಅವಸರವಾಗಿ ಓಡಿಕೊಂಡು ಬಂದವನೇ. ಅವಸರ ಮಾಡೋದ್ರಿಂದ ಮುಗಿಲಿಲ್ಲ ಅಲ್ವಾ? ಅಷ್ಟವಸರವಾಗಿ ಓಡಿ ಬಂದದ್ದು ಅಲ್ವೋ? ತುಂಬಾ ಬದಲಾಗಿದ್ದೀನಿ. ಯಾವಾಗ್ಲೂ ಕೂಡ ಜೊತೆಯಲ್ಲೇ ಇರ್ತಾ ಇದ್ದವನಿ, ಆದ್ರೆ ಈಗ ಹಾಗಿಲ್ಲ. ನನ್ನ ಜೊತೆಯೇ ಬರುವುದಿಲ್ಲ. ಯಾಕೆ, ಏನಾಯ್ತಾ ನಿನಗೆ? ನಿನ್ನ ಜೊತೆಯಲ್ಲಿ ನಾನಿಲ್ಲ, ಹಾಗಾದ್ರೆ ಇಷ್ಟು ವೇಗವಾಗಿ ಓಡಿ ಬರ್ತಾ ಇದ್ದೇನೆ. ಬರ್ಬೇಕಿದ್ರೆ ಏನಾದ್ರೂ ಒಂದು ವಿಶೇಷ ಉಂಟು ಲೆಕ್ಕ. ಹೌದು ಕೃಷ್ಣರಾಯ, ಬೇರೆ ಏನೂ ಅಲ್ಲ. ನಾನು ಹೀಗೆ ತಿರುಗಾಡ್ತಾ ಮುಂದೆ ಹೋಗುವಾಗ ಮುಂದೆ 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 ಹೋದೆ. 3ನೇ ತಿರುವಿನ 4ನೇ ಹಂತದ 5ನೇ ಗಲ್ಲಿಯ 3ನೇ ಓಣಿ 5ನೇ ಗಲ್ಲಿಯ 3ನೇ ಓಣಿಯ 44ನೇ ಮನೆಯಲ್ಲಿ ಒಂದು ವಿಶೇಷವನ್ನು ಕಂಡೆ. ನೆನಪಿಟ್ಟುಕೊಂಡದ್ದು ಸಾಕು. ಇನ್ನೊಂದರಿಗೆ ನೆನಪಿಲ್ಲ. ಹಾಗೆ ಬೇರೆ ಏನೂ ಅಲ್ಲ. ಕುಲವತಿಯ ಮಗಳು ರಾಧೆ ಎನ್ನುವಳು ಬಹಳ ಚೆಲುವೆ ಆಗಿದ್ದಾಳೆ. ಹೌದು, ಅತಿ ರೂಪವತಿ. ಸ್ವಲ್ಪ ವರ್ಣಿಸು. ಅಂತ ರೂಪವತಿಯನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ರೂಪವತಿ ಅಂತ ಹೇಳಿದ್ರೆ ಬೇರೆ, ನೀನು ಹೇಳಿದೆ ಕೇಳುದು ಎಷ್ಟು ಚಂದ ಅಂತ ಹೇಳಿದ್ರೆ, ಕೇದಿಗೆಯ ರಸದಲ್ಲಿ ಕೇಸರದ ಹುಡುಗರಸಿ ಮಾಡಿರುವ ಮುದ್ದಾವನ ಕಣ್ಣೆ, ಅರುಣ ರಾಘವ ರಸ ಜಂಪಿನವಳು ತೇದು ಆಗಿರುವವಳ ಕೆನ್ನೆ, ಮರಿ ತುಂಬಿಗಳ ಮಾಲೆ ಹಣೆಯ ಹಂದರ ಕಿಳಿಯ ಬಿಟ್ಟದ್ದವಳ ಬಳ್ಳಿಗುಳ್ಳು, ಗಿರಿ ಮೋಡಗಳನ್ನು ಬಾಚಿ ಚುಕ್ಕೆ ಹೂಗಳ ನಿಟ್ಟು ಹೆಣದಂತವಳ ಹೆರಳು, ಹಾಲಿನ ಹೊಳೆಯಲ್ಲಿ ಚಂದಿರನ ಪಡಿಗೆರಳು ಮೂಡಿರುವ ತೆರೆದವಳ ಮುಖವು, ಅಥವಾ ಹಾಲು ಕರೆದಂತೆ ಹೂ ಬಾಯಿ ತೆರೆದಂತೆ ಮುತ್ತು ಸುರಿದಂತೆ ಅವಳ ನಗೆಯು, ಬೆಳದಿಂಗರನ್ನು ಕಾಯಿಸಿ ಮಿಂಚು ಹೆಪ್ಪನ್ನು ಹಾಕಿ ಕಪ್ಪಿ ನೊಪ್ಪವನಿಟ್ಟ ಕಣ್ಣಿನವಳು, ಬೆಳಕ ಬಟ್ಟೆ ನಿಲ್ಲಿಸಿ ಚೆಲುವಿನ ಎರಕವ ಹೊಯ್ದ ವೈದವಳು, ಶತಕೋಟಿ ಜನ್ಮವನ್ನು ಸೂರ್ಯಗೈಯುವ ವಿಶ್ವಮೋಹಿನಿಗೆ ಕಾಣುವಂತ ಆ ರಾಧೆಯನ್ನು ಕಂಡು ನಾನು ಓಡೋಡಿ ಬಂದಿದ್ದೇನೆ. ಪ್ರಪಂಚದಲ್ಲಿರುವ ಗಂಡು ಮಕ್ಕಳಿಂದ ತಿರಸ್ಕಾರ ಭಾವದಿಂದ ಕಾಣುವಂತ ಅವಳಿಗೆ ಗಂಡು ಮಕ್ಕಳು ಲೆಕ್ಕಲ್ಲಂತೆ. ಆದ್ದರಿಂದ ಅವಳ ದುರಹಂಕಾರದಿಂದ ಮೆರೆತಿರುವಂತ ಅವಳನ್ನು ಏನಾದ್ರೂ ಮಾಡಿ ನೀನು ಏನು ಮಾಡ್ತೀನಿ ಅಂತ ಕೇಳಲಿಕ್ಕೆ ಬಂದಂತ. ಹೌದಾ ವಿಜಯ, ನಾನು ಕಣ್ಣಾರೆ ಆಕೆಯನ್ನು ನೋಡದಿದ್ದರೂ ಕೂಡ ನಿನ್ನ ವರ್ಣನೆಯನ್ನು ಕೇಳುವಾಗಲೇ ನನಗೆ ಊಹಿಸಿಕೊಳ್ಳುವುದಕ್ಕೆ ಸಾಧ್ಯ. ಇದಕ್ಕಿಂತಲೂ ಚಂದ ಇದ್ದಾರೆ, ಅವಸರವಾಗಿ ಚೂರು ವರ್ಣಿಸಿದ್ರು. ರೂಪ ಎಷ್ಟಿದ್ರೆ ಏನು, ಗುಣ ಇರಬೇಕು. ಆದ್ರೆ ಅವನಿಗೆ ನನ್ನ ಮೇಲೆ ಇರುವಂತಹ ತಾತ್ಸಾರ ಭಾವನೆ, ಅಹಂಕಾರ, ಅದನ್ನು ಹೋಗಲಾಡಿಸಬೇಕು. ಗಂಡು ಮಕ್ಕಳ ಮುಖ ನೋಡುವುದಿಲ್ಲಂತೆ ಅಲ್ವಾ? ಹೌದು, ಮುಖ ನೋಡುವುದಿಲ್ಲಂತೆ. ನೋಡಿದೀಯಾ? ನೋಡುವ ಎಂತೆಂತ ಹೆಣ್ಣು ಮಕ್ಕಳನ್ನು ವಶವರ್ತಿಯನ್ನಾಗಿ ಮಾಡಿಕೊಂಡಂತ ನಿನಗೆ ಸಾಮರ್ಥ್ಯ ಇದ್ರೆ ಅವಳನ್ನು ವಶ ಮಾಡಿಕೊಂಡು ನೋಡುವ. ಹೆಚ್ಚು ದಿವಸ ಬೇಡ, ಕೆಲವು ದಿವಸಗಳ ಒಳಗಾಗಿ ನೀನು ಹೇಳಿರುವಂತಹ ರಾಧೆ ಇದ್ದಾಳಲ್ಲ, ಎಷ್ಟೇ ಚಂದ ಇರಲಿ, ಅವಳನ್ನು ನಾನು ವಶಪಡಿಸಿಕೊಳ್ಳುತ್ತೇನೆ. ಆಗುವುದಿಲ್ಲ, ಆಗುತ್ತದೆ, ಆಗುವುದಿಲ್ಲ, ಆಗುತ್ತದೆ. ಒಂದು ವೇಳೆ ಆ ರಾಧೆ ಎನ್ನುವವಳು ನಿನ್ನ ವಶವರ್ತಿ ಆದ್ರೆ ನಾನು ಮೊಣಕಾಲಲ್ಲಿ ಕಾಶಿ ಯಾತ್ರೆ ಮಾಡ್ತೇನೆ. ಎಂತದು? ಮೊಣಕಾಲಲ್ಲಿ ಕಾಶಿ ಯಾತ್ರೆ. ನಿನ್ನೆ ಖರ್ಚಲ್ಲಿ ನಾನು ಕಾಶಿ ಯಾತ್ರೆ ಮಾಡ್ತೇನೆ. ನಾನೇನು ಹರಿಕೆ ಹೇಳಿಲ್ಲ, ನನ್ನ ಖರ್ಚಲ್ಲಿ ನೀನು ಯಾಕೆ ಹೋಗುದು? ಹೇಳುತ್ತಾಳೆ, ಹರಿಕೆ ಹೇಳಿದವನಿ ನಾನು, ನೀನೇ ಖರ್ಚು ಮಾಡಿ ಹೋಗ್ಬೇಕು. ಮೊಣಕಾಲಲ್ಲಿ ಕಾಶಿ ಯಾತ್ರೆ ಮಾಡ್ತೇನೆ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಹೋಗುವುದು ಅಂತ ನನಗೆ ನೋಡ್ಬೇಕು. ಹೌದು, ಮೊಣಕಾಲು. ನೀನು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀಯ. ಪರೀಕ್ಷೆ ಮಾಡ್ಬೇಕಾಗುತ್ತದೆ, ನಂಬುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿ ಸೋತು ಅಂತ ಪುಣ್ಯಾತ್ಮ. ನೋಡು ನೋಡು,
ಒಂದು ವೇಳೆ ನಾನು ಹೇಳಿದ ಹಾಗೆ ನನ್ನಿಂದ ನಡೆಯುವುದಕ್ಕಾಗುವುದಿಲ್ಲ ಅಂತ ಆದ್ರೆ ನೀನು ಹೇಳಿದ ಹಾಗೆ ನಾನು ಕೇಳ್ತೇನೆ. ಹೇಗೆ ನೀನೇನ್ ಮಾಡ್ತೀವಿ? ಏನ್ ಮಾಡ್ಬೇಕು? ಏನ್ ಮಾಡ್ತೀವಿ ಹೇಳು? ಏನ್ ಮಾಡ್ಬೇಕು ಹೇಳು? ನಾಳೆಯಿಂದ ನಿನ್ನ ಮುಖ ನಾನು ನೋಡುವುದಿಲ್ಲ. ಯಾರು? ನೀನಲ್ಲ, ನಾನು ನೋಡು. ನೋಡುದಿಲ್ವಾ? ಹೌದು. ಹಾಗಾದ್ರೆ ಹೇಳಿದಂತೆ ನಾನು ತೋರಿಸ್ಬೇಕು. ಸ್ಮರಮತಿದಿಗ ಪೊಸ ಕಣ್ಣಿಗಂತದಿ ಬಿರಿದಿದೆ ವಯ್ಯಾರನಾರೇ ಬಿರಿದಿದೆ ವಯ್ಯಾರದಿ ನಾರಿ ಬಿರಿದಿದೆ ವಯ್ಯಾರದಿ ನಾರಿ ಬಿರಿದಿದೆ ವಯ್ಯಾರದಿ ನಾರಿ ಕರಿಗಮನಿಯು ಸಖಿಯೊಡನೆ ತರನು ಕರಿಗಮನಿಯು ಸಖಿಯೊಡನೆ ತರನು ಆ ತರುಣಿ ರಾಧೆ ಕಿರುನಗೆ ಬೀರಿ ಆ ತರುಣಿ ರಾಧೆ ಕಿರುನಗೆ ಬೀರಿ ಕಿರುನಗೆ ಬೀರಿ ಕಿರುನಗೆ ಬೀರಿ ಸ್ಮರಮತೆ ದಿಗ ಪೊಸ ಕಣಿಗಲ್ದದಿ ಬಿರಿದಿದೆ ವಯ್ಯಾರದಿ ನಾರಿ ನನಗಾಗುವಂತಹ ಸಂತೋಷ ಅಷ್ಟಿಷ್ಟಲ್ಲ. ಯಾಕೆ ಮಾತು ಹೇಳಿದೆ? ಒಂದು ಮಾತುಂಟಲ್ಲ, ಏನು? ಹೆಣ್ಣು ಹುಟ್ಟಿತು ಹೊಟ್ಟೆಯಲ್ಲಿ ಒಂದು ಹುಣ್ಣು ಹುಟ್ಟಿತು. ಹೌದು, ಹೀಗೆ ಹೇಳುವವರು ಬಹಳಷ್ಟು ಮಂದಿ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಆದ್ರೆ ಏನು? ವೃಷಭಾನು ಕುಲವತಿ ದಂಪತಿಗಳಿಗೆ ಹುಟ್ಟಿದವರೆಲ್ಲ ಹೆಣ್ಣು ಮಕ್ಕಳೇ ಆದ್ರೂ ಕೂಡ ಬಹಳ ಪ್ರೀತಿಯಿಂದ ಸಾಕಿದ್ರು. ಹೌದು, ನನಗೆ ರಾಧಾ ಎನ್ನುವ ಹಾಗೆ ಶುಭನಾಮಕರಣವನ್ನು ಮಾಡಿದ್ರು. ಒಳ್ಳೆಯ ಹೆಸರು. ಹೌದು ತಾನೆ? ಮಾತ್ರ ಅಲ್ಲ, ಏನು? ನಾ ಬರುವ ಕಾಲಕ್ಕೆ ಎಲ್ಲ ಹೇಳುವಂತಹ ಮಾತು ಯಾವ ರೀತಿ? ಮರ ಎಸೆದು ಮಸೆದಿರುವಂತಹ ಹೊಸಕಣೆ ಎಂದದಿ ಬಿರಿದಿದೆ ವಯ್ಯಾರದಿ ರಾಧೆ. ಹೌದಂತೆ. ಹೌದು ಹೌದು, ಇದನ್ನು ಕೇಳುವಾಗ ಆನಂದವಾಗುವುದೇ? ಹೌದಾ? ಹೌದು. ಯಾಕೆ? ಮತ್ತೆ ಹೊಗಳಿಕೆ ಯಾರಿಗೆ ಸಂತೋಷ ಆಗುವುದಿಲ್ಲ? ಹೌದೌದು, ಹೌದು. ಹೊಗಳುವ ಕಡಿಮೆ ಕಡಿಮೆ, ದೂರೂರ ಹೆಚ್ಚು. ಹೌದು. ಏ ಗೆಳತಿ, ಏನು? ಒಂದು ತಿರುಗಾಟ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ತಿರುಗಾಟವಾ? ಮನೆಯಲ್ಲಿ ಇದ್ದು ಬೇಸರವೇ, ಅದಕ್ಕೆ ಒಂದು ತಿರುಗಾಟ. ನಾನು ನೀನ್ ಬರ್ಬೇಕು ಜೊತೆಯಲ್ಲಿ. ನಿಮ್ಮ ಜೊತೆಯಲ್ಲಿ? ಹೌದು. ನಾನು ಬರುವುದಿಲ್ಲ. ಯಾಕೆ? ನನಗೆ ಹೆದರಿಕೆ ಆಗ್ತಾ ಉಂಟು. ತಿರುಗಾಟಕ್ಕೆ ಹೋಗ್ಲಿಕ್ಕೆ ಮನಸ್ಸುಂಟೇನೆ. ಮನಸ್ಸುಂಟೆ, ಭಯ ನಾನಿದ್ದೇನಲ್ಲ. ಅದೇ ಧೈರ್ಯ ಈಗ. ಹಾಗಿದ್ರೆ ಹೋಗಿ ಬರೋಣ. ಆದ್ರೆ ಒಂದು ಏನೇ ಅಲ್ಲಿ ಸಮಸ್ಯೆ ಅಲ್ಲ ಈಗ. ಎಲ್ಲಿ ಸಮಸ್ಯೆ? ಏನಾಯ್ತು ಈಗ? ಹಾಗೆಲ್ಲ ಹೆಣ್ಣು ಮಕ್ಕಳು ಹೋಗಬಾರ್ದಂತೆ. ಅಂದ್ರೆ ಅಲ್ಲಿ ಕೃಷ್ಣ ಇದ್ದಾನೆ. ಯಾರು? ಆ ಕರಿಯ? ಹೌದು. ಅವನ ಬಗ್ಗೆ ಹೌದು ಸರ್, ಇಲ್ಲ ಜನ. ಯಾರು? ಆ ಕೃಷ್ಣ. ನಾವು ಸರಿ ಇದ್ರೆ ಆಯ್ತಲ್ಲ. ನಾವು ಸರಿ ಇರ್ತೇವೆ. ನಮ್ಮ ತರ ನಮಗಿರಲು ಅನ್ಯರ ಕಣ್ಣ ಸನ್ನೆಗಳು ಏನ ಮಾಡ್ತು? ಏನು ಮಾಡುವುದಕ್ಕೆ? ನಾವು ಮೊದಲು ಸರಿ ಇರ್ಬೇಕು. ಹೌದು. ಆಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಸರಿ ಇರ್ತೇವೆ, ಆದ್ರೆ ಅವನನ್ನು ನೋಡಿದಾಗ ಏನೋ ಒಂದು ರೀತಿಯಲ್ಲಿ ಆಗುವುದಂತೆ. ದೊಡ್ಡ ಕುಂಬಳಕಾಯ. ಗೊತ್ತಿಲ್ಲ, ಸ್ವಲ್ಪ ಹೆದರಿಕೆಯೂ ಹೌದು, ಬಿಡುವುದಿಲ್ಲಂತೆ. ಯಾರು? ಗಟ್ಟಿ ಹೆದರಿಕೆ ಅದು ನಿಮ್ಮನ್ನು. ಯಾಕೆ? ನಾನಿದ್ದೇನೆ ಅಂತ ಧೈರ್ಯಕ್ಕೆ. ತಡ ಮಾಡುವುದಕ್ಕೆ. ಹೋಗಿ ಬರೋಣ. ಪುರುಷೋತ್ತಮನುರಾಧೆಯ ನೋಡಿ ಪುರುಷೋತ್ತಮನು ರಾಧೆಯ ಮೋಡಿ ಮಾಡುವ
ಕೋಳಿ ಮಾಡುವ ಮೋಡಿ ಮೋಡಿ ಮಾಡುವ ನಾಗವೇಣಿಯ ಮುದ್ದು ಮೊಗವನೆ ಈಚಿಸುತ್ತ ಮುದ್ದು ಮೊಗವನಿಗೆ ಈಕ್ಷಿಸುತ್ತ ಅತ್ಯಧಿಕ ಸಂತತ ಪಟ್ಟು ಅತ್ಯಧಿಕ ಸಂತತ ಪಟ್ಟು ಗೆಳೆಯನಲ್ಲಿ ನೋಡಿದೆಯಾ ನೋಡಿದೆಯಾ ಗೆಳೆಯನಲ್ಲಿ ನೋಡಿದೆಯಾ ಸ್ಮರಸತಿಯೋ ಆ ಸುರಸತಿಯೋ ಸ್ಮರಸತಿಯೋ ಆ ಸುರಸತಿಯೋ ಕಾಣಿನು ಎನ್ನುತ್ತಿದ್ದು ಮೆಲ್ಲನಿ ಸತ್ತು ಮಾಡದಿ ಸನಿಗ ಸುಳಿಯುತ ನುರಿದ ನವನದು ನೋಡಿ ಪುರುಷ ತಮನುರಾದೆಯ ಪುರುಷೋತ್ತಮನು ನೋಡಿ ಕೈಯ ಇದೆಯಾ? ಸರಿ ಬೀಳ್ಲಿಲ್ಲ. ನಾನು ಎಲ್ಲಿದ್ದೀನಲ್ಲ? ಬೀಳುವ ಲಕ್ಷಣ ಅವಕಾಶ ಉಂಟಲ್ಲ. ಅಲ್ಲ ಭಾವದ ಭ್ರಮೆಯು ಆಹಾ ಭೂಮಿಯ ಮೇಲೆ ನಾನಿದ್ದೇನೋ ಹಾ. ಅಲ್ಲ ನನ್ನ ಮೇಲೆ ಭೂಮಿ ಇದೆ ಎನ್ನುವ ಹಾಗೆ ಭಾಸ ಆಗುತ್ತಾ ಇದೆ. ಹಾಗೆ ಯೋಚಿಸ್ತಾ ಒಂದೊಂದು ಅಡಿಯನ್ನು ಮುಂದಿಡುತ್ತಾ ಹೋಗು. ಹಾ ಸತ್ಯವೇ ನೀನು ಹೇಳಿದ್ದೀಯಲ್ಲ ನೋಡಿದೆ ಅಂತಹ ರೂಪವತಿ ಈಕೆ ರಾಧಾ ಮಿತ್ರ. ಕೆಲವರೆಲ್ಲ ಹಾಗೆ ಕರೀದಲ್ವೇ ಈ ಕಳಿ ಕಳಿಯು ಪುಳಿ ಕಳಿ ಕಳಿಕ ರಾಧಾ ಲಾಯ್ಲ ರಾಧಾ. ಅದ್ಯಾರು? ಎಲ್ಲ ಇಲ್ಲ. ಮಿತ್ರ ಆಕಾಶದ ಅಂಚಿನಿಂದ ಮಿಂಚಿನ ಗೊಂಚಲೊಂದು ಭೂಮಿಯನ್ನು ಸೇರಿತೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಹೌದು. ಇವಳನ್ನು ನೋಡುತ್ತಾ ಇದ್ರೆ ಹಾ. ಕಾಮನ ರತಿಯೋ ಆಹಾ ಅಲ್ಲ, ಆಹಾ. ಆ ರತಿಯೋ ಅಲ್ಲ ಸುರಲೋಕದ ಹಾ. ರಂಬೆಯು ಹಾ. ಊರ್ವಶಿಯು ಹಾ. ವೇದಕೆಯು ಹಾ. ಹೇಳುವುದು ಕೇಳಿದ್ದೇವೆ ನಾವು. ಹೌದೌದು. ಅತಿ ರೂಪವತಿಗಳು ಎನ್ನುವ ಆದ್ರೆ ಅವರೆಲ್ಲ ಭೂಮಿಗಿಳಿದು ಬರುವಾಗ ಪಾದ ಸ್ಪರ್ಶ ಆಗುವುದಿಲ್ಲ. ಇವಳು ಭೂಮಿಯನ್ನು ಮೆಟ್ಟಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಹಾ. ಅವರು ಯಾರು ಅಲ್ಲ, ಅವರ ಹೋಲಿಕೆಯನ್ನು ಮೂಲಕ ಇವಳೇ ಬಹಳ ಚೆಲುವೆ. ಅಲ್ವಾ? ಅಷ್ಟು ರೂಪವತಿ. ಮಿತ್ರ ಓ. ನೀನು ಹೇಳಿದ್ದು ಹಾ. ಇವಳೇ ಇವಳೇ ಉಳಿತಾ ಇತ್ತು ಬಿಡ್ಬಾರ್ದು. ನಾನು ಮಾತಾಡಿ ಹೇಗೆ ವಶಪಡಿಸಿಕೊಳ್ತೇನೆ. ಆಕೆ ಹೇಗೆ ಪರಿಚಿತ ಮೊದಲು ಮಾತಾಡಿಸಬೇಕಲ್ಲ. ಹೌದು. ಸದ್ದು ಮಾಡುದು ಆಯ್ತು. ಎಲ್ಲ ಮೆಲ್ಲನೆ ಸದ್ದು ಮಾಡದೆ ಸನಿಗ ಸುಳಿಯುತ ನೊರೆದ ನವನದು ರಾಧಾ ಓ ರಾಧಾ ಹೊಸತಾದುದು ನಿನ್ನ ವಿನೋದ ಹೊಸತಾದುದು ನಿನ್ನ ವಿನೋದ ಓ ರಾಧಾ ನಿನ್ನ ವಿನೋದ
ಹೊಸತಾದುದು ನಿನ್ನ ವಿನೋದ, ಹೊಸತಾದುದು ನಿನ್ನ ವಿನೋದ, ನಿನ್ನ ವಿನೋದ. ಕಂಡುಂಡೆನು ಮನದಲ್ಲಿ ಮೋದ, ಕಂಡುಂಡೆನು ಮನದಲ್ಲಿ ಮೋದ, ಓರಾದ ನಿಮ್ಮ ವಿನೋದ. ಬೀದಿ ಬೀದಿ ಸಂಚರಿಸಲು ಬೀದಿ ಬೀದಿ ಸಂಚರಿಸಲು 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 ತಪ ಮೃದು ಪಾದವು ನೋಯದಿ ಬೇಡಿ ಮೃಗಕ್ಷಿಯೇ, ತವ ಮೃದು ಪಾದವು ನೋಯದಿ ಪೀಳಿ ಮೃಗಕ್ಷಿಯೇ, ಮೃಗಕ್ಷಿಯೇ. ರಾಧಾ ಬೀದಿ ಬೀದಿ ಸಂಚರಿಸಲು ತವ ಮೃದು ಪಾದವು ನೋಯದಿ ಪೀಳಿ ಮೃಗಕ್ಷಿಯೇ. ರಾಧಾ ಓ ರಾಧಾ, ಹೊಸತಾದುದು ನಿನ್ನ ವಿನೋದ. ಕಂಡುಂಡೆನು ಮನದಲ್ಲಿ ಮೋದ, ಕಂಡುಂಡೆನು ಮನದಲ್ಲಿ ಮೋದ, ನಿನ್ನ ವಿನೋದ. ಓ ರಾಧಾ ಬೀದಿ ಬೀದಿ ಸಂಚರಿಸಲು ತವ ಮೃದು ಪಾದವು ನೋಯದಿ ಪೀಳಿ ಮೃಗಕ್ಷಿಯೇ. ಆ ಆ ಆ ಏನು ಓಹೋ? ಎಂತ ಅಕ್ಷರಾಭ್ಯಾಸವ? ಅಲ್ವಾ ಮಿತ್ರ? ಆಶ್ಚರ್ಯ, ಪರಮಾಶ್ಚರ್ಯ, ಹೌದು. ವಿಚಿತ್ರ. ಯಾವ್ದು ವಿಚಿತ್ರ? ಯಾವುದು? ಹೌದು, ನಾವು ನೀವು ಕಂಡಿದ್ದೇವೆ. ಹೀಗೆ ಸಂಚಾರ ಮಾಡುವ ವಿಚಿತ್ರ, ಆದರೂ ಸತ್ಯ. ಸತ್ಯ. ಇದು ಬೆನ್ನ ಮರದ ಹಲಿಗೆ. ನೋಡು ತಿರುಗು. ನೋಡು. ಎಲ್ಲು? ಮರದ ಹಲಗೆ ಆದರೆ ಮಲಗೆ ಆದರೆ ಕೀಸಲಾಡ್ತಿದ್ರು. ಹೌದು. ಬೇಕಾಗುವುದಲ್ಲಿ ಪೀಠಕ್ಕೆ. ಮೊದಲಾಗಿ ನಾನು ಭಾವಿಸಿದ್ದು ಹಾಗೆ, ಯಾರೋ ಏನೋ ಎನ್ನುವ ಹಾಗೆ. ಆದ್ರೆ ಇದು ಹಾಗಲ್ಲ. ರಾಧಾ, ರಾಧಾ. ಅಯ್ಯೋ ನೋಡಿ ನೋಡಿ. ಎಂತ? ಹೌದು, ರಾಧಾ. ನನ್ನ ಹೆಸರು ಗೊತ್ತಿದೆ ನಿನಗೆ? ಏನು ಗೊತ್ತಿಲ್ಲದೆ? ಅಂದ್ರೆ ನಿನ್ನ ಹೆಸರು ಗೊತ್ತುಂಟು, ಇನ್ನು ಸಂಪೂರ್ಣ ಜಾತಕವೇ ನನಗೆ ಗೊತ್ತುಂಟು. ನೀನು ಯಾವಾಗ ಜಾತಕ ಕೊಟ್ಟದ್ದು ಅವನ ಕೈಯಲ್ಲಿ? ಕುಟುಂಬದಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಎಲ್ಲ ಗೊತ್ತು ನಮಗೆ. ಅಲ್ವಾ? ನನ್ಗೆ ಗೊತ್ತಾಯ್ತು. ಎಂತದು? ಈ ಮನೆಗೆ ಹೋಗಿ ನಿಮ್ಮನೆ ಗಂಡೆಷ್ಟು, ಹೆಣ್ಣೆಷ್ಟು, ಮಕ್ಕಳೆಷ್ಟು,
ಎಂತದು ಲೆಕ್ಕ ತೆಗೆಯುವವರಲ್ಲ? ಲೆಕ್ಕ ತೆಗೆಯುವರು ಅಂತ ಭಾವಿಸಿದ್ಯಾ? ಮತ್ತೆ ಹಾಗಲ್ಲ. ನಿಮಗೆ ಯಾವುದರಿಂದ ಎಷ್ಟು ಮೂಲಗಳು ಬರ್ತಾ ಇದೆ, ಈ ಮನೆಯಲ್ಲಿ ಎಷ್ಟು ಜನ ಹೆಂಗಸಿದ್ದಾರೆ, ಅವರಿಗೆ ಎಷ್ಟು ಬರ್ತದೆ, ಯಾರು ಸತ್ತಿದ್ದಾರೆ, ಯಾರು ಉಳಿದಿದ್ದಾರೆ, ಯಾರ ಹೆಸರಲ್ಲಿ ಎಷ್ಟು ಹೋಗ್ತದೆ ಲೆಕ್ಕಾಚಾರಕ್ಕೆ ಬಂದದ್ದು ನಾವು ನೋಡುವಾಗ ಹಾಗೆ ಕಾಣುತ್ತದೆ. ಆ ವರ್ಗಕ್ಕೆ ಸೇರಿದವರಲ್ಲ ನಾವು. ಮತ್ತೆ? ನಾವು ನಿನ್ನ ಸಂಪೂರ್ಣ ವಿಚಾರವನ್ನು ತಿಳಿದೆ ನಿನ್ನಲ್ಲಿ ಮಾತಾಡಿಸಬೇಕು, ನಿನ್ನನ್ನು ಮಾತಾಡಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಬಂದವು. ಓಹೋ, ಓ ರಾಧಾ, ಛ, 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 ಛ. ಅಯ್ಯೋ! ಅಲ್ಲ, ನೀನು ಆಚೆ ಈಚೆ ನೋಡ್ಬೇಡ. ಅವಿಲ್ಲ ಅವಿಲ್ಲ ಅಲ್ಲಿ ನೋಡು, ನಿನ್ನ ಪಾದ ಮಿತ್ರ, ಇಲ್ಲಿ ಬಾ, ಅಲ್ಲಿ ನೋಡು, ಅದೆಂತದು ಕಾಲ ಅಲ್ಲ, ಆ ಪಾದ. ಅಯ್ಯೋ, ಬೀದಿ ಬೀದಿಯಲ್ಲಿ ಸಂಚಾರ ಮಾಡಿ ಆ ಮೃದು ಪಾದಗಳು ಎಷ್ಟು ಅಲ್ಲಿ ನೋಡು, ಸೂರ್ಯ ಸುಡುತ್ತಾ ಇದ್ದಾರೆ. ಅಂತಹ ಈ ಮಧ್ಯಾಹ್ನದ ವೇಳೆಯಲ್ಲಿ ಈ ದಾರಿಯಾಗಿ ಸಂಚರಿಸ್ತಾ ಇದ್ದೀಯಲ್ಲ, ನೀನು ಈ ಬಿಸಿಲಿಗೆ ಸಂಚರಿಸಿದೆ ಎಂದಾದರೆ ಆ ನಿನ್ನದಾಗಿರುವಂತಹ ಕೋಮಲವಾದಂತಹ ಪಾದಗಳಿಗೆ ಅದೆಷ್ಟು ನೋವಾಗುವುದಕ್ಕೆ ಸಾಧ್ಯ ಇಲ್ಲ. ರಾಧಾ, ಹೆಣ್ಣುಗರಳು ನಿನಗೆ ನೋವಾಯ್ತು ಅಂತಾದ್ರೆ ನೋವು ನಿನಗಲ್ಲ, ಮತ್ತೆ ಅದು ನನಗೆ. ಹೌದೇನೋ? ಅಂತ ಹೇಳ್ತಾ ಇದ್ದೇನೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಬೇಕಾಗಿ ಇದೋ ನಾನು ಕಾಯ್ತಾ ಇದ್ದೇನೆ. ಹೀಗೆ ಬರಬಾರ್ದೇನೆ? ಏ ರಂಗ, ರಂಗ ನಿನಗೇತಕ್ಕೆ ಅಧಿಕ ಪ್ರಸಂಗ, ನಿನಗೇತಕ್ಕೆ ಅಧಿಕ ಪ್ರಸಂಗ, ಏ ರಂಗ ಅಧಿಕ ಪ್ರಸಂಗ ರಂಗ. ಆ ಆ ಆ ಅಧಿಕ ಪ್ರಸಂಗ, ನಿನಗೇತಕ್ಕೆ ಅಧಿಕ ಪ್ರಸಂಗ, ತಡಿದೀತಿರ ಕೊಡದಿರು ಭಂಗ, ತಡಿದೀತಿರ ಕೊಡದಿರು ಭಂಗ, ಏ ರಂಗ ಅಧಿಕ ಪ್ರಸಂಗ ಕೊಡದಿರು ಭಂಗ. ಅಂಗನೆಯರ ಬಿಂಬಿಡಿಯುವ ಜಾರನೇ, ಅಂಗನೆಯರ ಬಿಡಿಯುವ ಚಾರಲಿ, ಸಂಗಡಿಗರು ಸಹ ಪಾಲ್ಮೊಸರ್ ಚೋರನಿ, ಸಂಗಡಿಗರು ಸಹ ಪಾಲ್ಮೊಸರ್ ಚೋರನಿ, ಪಾಲ್ಮೊಸರ್ ಚೋರನಿ. ಅಂಗನೆಯರ ಬಿಡಿಯುವ ಚಾರನಿ, ಸಂಗಡಿಗರು ಸಹ ಪಾಲ್ಮೊಸರ್ ಚೋರನಿ. ರಂಗ ನಿನಗೇತಕ್ಕೆ ಅಧಿಕ ಪ್ರಸಂಗ, ತಡಿದೀತರ ಕೊಡದಿರು ಭಂಗ, ಏ ರಂಗ ಅಧಿಕ ಪ್ರಸಂಗ. ನನ್ಗೆ ಗೊತ್ತಾಯ್ತು ಇದು ಯಾರು ಅಂತ. ಹೇ ರಂಗ, ನಾನು ಹೇ ರಂಗ, ಹೇ ರಂಗ, ಹೇ ರಂಗ. ನೀ ರಂಗ, ನೀನ್ ದೊಡ್ಡ ಮಂಗ. ಹೌದು, ನಾವು ಮಂಗ ಮಂಗ ಮಂಗ. ಮಂಗ ಹೇಳಿ. ಯಾಕೆ ಯಾಕೆ? ನಾವಂತಲ್ಲ, ನಮ್ಮ ಹಿಂದಿನವರೆಲ್ಲ ಮಂಗಗಳು. ನಾವು ಮಂಗನಿಂದ ವಿಕಾಸಗೊಂಡ ಮಾನವರಾಗಿ ಮುಂದೆ ಬಂದಿದ್ದೇವೆ. ಪೂರ್ವಿಕರು. ಅದು ಹಿಂದಿನವರು ಅಂತ ಹೇಳಿ ಯಾರು ಅಲ್ಲ, ನಮ್ಮ ಪೂರ್ವಿಕರು. ಹಾಗೆ. ಏ ರಂಗ, ಏನು ಹೆಚ್ಚಾಯ್ತು ಇನ್ನೊಂದು. ಹೆಚ್ಚಾಯ್ತಾ? ಇದು ಅಧಿಕ ಪ್ರಸಂಗ. ಕಡಿಮೆ ಆಯ್ತು ನಾವು ಅಂತ ಭಾವಿಸಿದೆ. ಪ್ರಸಂಗವನ್ನು ಬೇಗ ಮುಗಿಸ್ಬೇಕಂತೇಳಿ ಎಷ್ಟು ಒತ್ತಾಟ ಮಾಡ್ತಾ ಇದ್ದೇವೆ, ನೀವು ಅಧಿಕ ಪ್ರಸಂಗ ಅಂತ ಹೇಳ್ತೀರಾ. ನಾವು ಪ್ರಸಂಗದ ಒಳಗೆ ಇದ್ದೇವೆ. ನಮ್ಮಂತಹ ಹೆಣ್ಣು ಮಕ್ಕಳು ಬೀದಿಯಲ್ಲಿ ತಿರುಗಾಟ ಮಾಡುವಾಗ ಬಂದಿಲ್ಲೋದು ಹೌದು. ತಡೆಗೋಡೆಯ ಹಾಗೆ ಮುಂದೆ ಹೋಗುವುದಕ್ಕೆ ಅವಕಾಶವನ್ನೇ ಮಾಡಿಕೊಡುವುದಿಲ್ಲ. ನಿನ್ನ ಬಗ್ಗೆ ಯಾರಿಗೆ ಗೊತ್ತಿಲ್ವೇ ಹೇಳು? ಮತ್ತೆ ನಾವು ಸಂಗ್ರಹ ಮಾಡಿಕೊಂಡಿದ್ದೇವೆ. ಹೆಣ್ಣು ಮಕ್ಕಳು ಎಲ್ಲಿಯಾದ್ರೂ ನದಿ ಬದಿಯಲ್ಲಿ ಸ್ನಾನಕ್ಕಿಳಿದ್ರು ಅಂತಾದ್ರೆ ಮರ ಏರುವುದಂತೆ, ಅವರ ಬಟ್ಟೆಯನ್ನು ಸೆಳೆದುಕೊಳ್ಳುವುದಂತೆ. ನಿಮ್ಗೆಲ್ಲ ಬಟ್ಟೆ ಬೇಕಾ? ಕೈ ಮೇಲೆ ಮಾಡಿ ಕೊಡ್ತೇನೆ ಅಂತ. ಪಾಪಿ, ಯಾಕೆ ಹಾಗೆ ಮಾಡುದು ನೀನು? ದಾರಿಯಲ್ಲಿ ಹೋಗುವಂತಹ ಸಾರ್ವಜನಿಕರು ಅಂತವರಿಗೆ ತೊಂದರೆಯಾಗುವ ರೀತಿಯಲ್ಲಿ ಸ್ನಾನ ಮಾಡುವುದಾ? ಸ್ವಲ್ಪ ಮುಂಜಾಗ್ರತೆ ಮಾಡಬೇಡುವ? ಅದಕ್ಕೆ ಬೇಕಾಗಿ ನಾನು ಅವರನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಆ ರೀತಿಯಾಗಿ ಒಂದು ಶಾಸ್ತ್ರ ಸಿದ್ಧಾಂತವಾಗಿ ಯಾವುದು? ಗಂಡು ಮಕ್ಕಳು ಸಹ ಬಟ್ಟೆ ಇಲ್ಲದೆ ಸ್ನಾನ ಮಾಡಬಾರದು, ಬಚ್ಚಲಿಗೋಡೆಯಲ್ಲಾದರೂ. ಆದ್ರೆ ಹೆಣ್ಣು ಮಕ್ಕಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಹಾಗೆ ಮಾಡುವಾಗ ಅವರನ್ನು ತಿದ್ದಬೇಕೆನ್ನುವ ಉದ್ದೇಶದಿಂದ ಇದು ಹಾಗೆ ಮಾಡಿದ್ದು. ಬೇಡ, ನಮ್ಮ ಗೋಪಿಕೆಯರಿದ್ದಾರೆ, ಹಾಲು ಬೆಣ್ಣೆ ಮೊಸರು ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಸಿಕ್ಕದಲ್ಲಿರಿಸುವುದು, ಯಾರ ಕೈಗೆ ಸಿಗಬಾರದು. ಹಾಗಾಗಿ ಅದಕ್ಕೆ ಹೆಸರು ಸಿಕ್ಕ. ಇನ್ನು ಹಾಗಲ್ಲ, ಇನ್ನು ಸಂಗಡಿಗರೆಲ್ಲ ಇದ್ದಾರಲ್ಲ, ಎಲ್ಲ ಒಟ್ಟು ಸೇರಿಸುವುದಂತೆ. ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ 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 ಹೋಗಿ
ಹೌದು. ಅಲ್ಲಿದ್ದಂತಹ ಪದಾರ್ಥವನ್ನೆಲ್ಲ ಕುಡಿಯುವುದಂತೆ. ಯಾಕೆ ಹೀಗೆ ಮಾಡುದು ನೀನು? ಅದು ಅಪ್ಪಟ ಸುಳ್ಳು. ಮೇಲೆ ಹೋದ್ಮೇಲೆ ಮಡಿಕೆಯನ್ನು ತೂತು ಮಾಡಬೇಕಾದ ಅಗತ್ಯ ಇರುತ್ತೆ. ಕೈ ಹಾಕಿದ್ರೆ ಸಿಗುದಿಲ್ಲ. ಸಿಗುದಿಲ್ವಾ? ಅದು ಪದಾರ್ಥ ಹಾಳಾಗುದಿಲ್ಲ. ಹೇಗೆ ಹಾಳಾಗುದು? ಮತ್ತೆ ಇವ ಎಷ್ಟೇ ಎಂತಿದ್ದ ಜಾಗದಲ್ಲಿ ಕೈ ಹಾಕಿದಾನೆ ಇಷ್ಟು ನನಗೆ ಹಾಳಾಗಿದೆ. ಅದು ಕೈಯಲ್ಲ ಅದು. ಬೇಡ ಹೇಳುದಿಲ್ಲ ನಾನು. ನಾವು ಕೇಳುವಾಗ ಕೊಟ್ಟಿದ್ರೆ ಆ ರೀತಿಯಾದಂತಹ ತಪ್ಪಾಗುವುದಕ್ಕೆ ಸಾಧ್ಯ ಇತ್ತ ಹೇಳು. ಅದೆಲ್ಲಿ ಉಂಟ? ಎಂತದು? ಓಟೆ, ಬಿದಿರಿನ ಓಟೆ. ಓಟೆ ನಾವು ಒಲೆಯುವುದಕ್ಕೆ ಬಂದದ್ದು. ಅದು ಕೈಯಲ್ಲಿ ಉಂಟಂತೇನೋ. ವೇಣು. ವೇಣುವಲ್ಲ, ನಿನಗೊಂದು ಹೆಸರು ಉಂಟಂತೆ. ಹೇಗೆ? ವೇಣುಗೋಪಾಲ ಅಂತ. ಹೌದೌದು. ನಾನೊಂದು ಹೆಸರು ಕೊಡ್ತೇನೆ. ಹೇಗೆ? ವೇಣುಗೋಪಾಲ ಅಲ್ಲ, ನೀ ಓಣಿಗೋಪಾಲ. ನಾವಿ. ಸಾರಿ ಹೇಳ್ತಾ ಇದ್ದೇನೆ. ಏನು? ನಮ್ಮ ದಾರಿಗೆ ತಡೆಯಾಗಿ ಬಂದ್ರೆ ಮತ್ತೆ ಪರಿಣಾಮ ಬೇರೆ ಆಗಿತ್ತು. ಏನಾಗಿದೆ? ನಡೆಯಲಿಲ್ಲ. ಇವನ ಮುಖ ಏನು ಹೇಳ್ತಾ ಇದೀಯಾ? ಮತ್ತೆ? ನನ್ನನ್ನು ನೋಡಿದೀಯಾ ನೀನು? ಸರಿ. ಕಣ್ಣನೋಟವ ಬೀರಲಾಕ್ಷಣ ಕಣ್ಣನೋಟವ ಬೀರಲಾಕ್ಷಣ ಕಣ್ಣನೋಟವ ಬೀರಲಾಕ್ಷಣ ಕಣ್ಣನೋಟವ ಬೀರಲಾಕ್ಷಣ ಕಣ್ಣ ನೋಟವ ಬೀರಲಾಕ್ಷಣ ಕಣ್ಣಿಗೆರುವ ಶಬಗರು ಕಣ್ಣಿಗೆರುವ ಶಬಗರು ಎನಗಿಲೇ ವಶಬಗರು ಎನಗಿಲೇ ಕಮ್ಮಿಗರು ವಶಬಗರು ಎನಗಿಲೇ ಬಣ್ಣಗಾತಿಗೆ ಬಿಡಿನು ಬಣ್ಣಗಾತಿಗೆ ಬಿಡಿನು ನಾ ಬಿಡಿನು ಬಾ ಮೋಹಂ ನೀ ಎನ್ನುತ್ತಾ ಬಾ ಮೋಹಂ ನೀ ಬಿಡೆನು ಬಾ ಮೋಗನ್ನಿ 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 ಎನ್ನುತ್ತ ಕಣ್ಣ ನೋಟವ ಬೀರಲಾಕ್ಷಣ ಕಮ್ಮಿಗರು ಬಜಮಗರು ಎನ್ನಗಿಲಿ ಬಣ್ಣಗಾತಿ ಬಿಡಿನು ಬಾ ಬಣ್ಣಗಾತಿ ಬಿಡಿನು ಬಣ್ಣಗಾತಿ ಬಿಡಿನು ಬಾ 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 ಮೋಹನ್ನಿ ಎನ್ನುತ್ತ ಆಯ್ 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 ಕಣ್ಣನೋಟವ ಬೀರಲಾಕ್ಷಣ ಕಣ್ಣಿಗರು ಬಸಬಗರು ಎನಗಿಲೇ ಬಣ್ಣಗಾತಿ ಬಿಡೆನು ಬಾ ರಾಧಾ, ಏನು? ಎಷ್ಟು ಸುಲಭದಲ್ಲಿ ಹೇಳಿ ಮುಗಿಸಿ ನೀನು ಹೋಗುದಿಲ್ವೇನು? ಹೋಗುವುದಕ್ಕೆ ಬಂದವರಲ್ಲ. ಯಾಕೆ? ನಾನು ಏನು ಆ, ನಾನು ಎಷ್ಟು ಆ. ಸರಿಯಾದಂತಹ ಬುದ್ಧಿಯನ್ನು ನೀ ಕಲಿಸಬೇಕು. ನೀ ಕಳ್ಳ, ಸೇರು. ನೀ ಚೋರ, ನೀ ಜಾರ, ಇಷ್ಟೇ.
ಹಾಗೆ ಆದ್ರೂ ಕೂಡ ನಿನ್ನನ್ನು ವಶಪಡಿಸಿಕೊಳ್ಳದೆ ನಾನು ಬಿಡಲಾರೆ. ನನ್ನ ವಿಚಾರ ಗೊತ್ತಿಲ್ಲ ಅಂತ ಕಾಣ್ತದೆ ಅವಳಿಗೆ. ಇವನು ನೋಡಿದ ತಕ್ಷಣ ಇವನ ಕಣ್ಣ ನೋಟಕ್ಕೆ ಒಲಿದಿದ್ದವರು ಯಾರು ಈ ಪ್ರಪಂಚದಲ್ಲಿ? ಅಲ್ವಾ? ಕಣ್ಣ ನೋಟದಿಂದಲೇ ಎಲ್ಲರನ್ನು ಸೆಳೆಯಬಲ್ಲ ವಿಶೇಷವಾದ ಆಕರ್ಷಕ ಶಕ್ತಿ ಇವ ಕಣ್ಣಲ್ಲಿ ಉಂಟು. ನೋಡುವೆ ಒಂದು ಬಾರಿ ನನ್ನ ಕಣ್ಣಲ್ಲಿ ದೃಷ್ಟಿ ಇಟ್ಟು ನೀನು ನೋಡಿದೆ ಅಂತ ಆದ್ರೆ ಆಗ ಕ್ಷಣದಲ್ಲಿ ನಿನ್ನನ್ನು ನಾನು ನನ್ನ ಒಳಗೆ ನನ್ನಾಗಿ ಮಾಡಿಸಿಕೊಳ್ತೀನಿ. ನಿನಗೊಂದು ಅಹಂಕಾರ ಹೇಗೆ? ನಂದಸುತನೆಂಬ ಗರ್ವ, ಅವರ ಮಗ ನೀನು ಆಡಿದ್ದೇ ಮಾತು, ನೀನು ಹೇಳಿದ್ದೇ ಶಾಸನ ಎನ್ನುವ ಹಾಗೆ. ನಿನ್ನ ಕಣ್ಣು ನೋಡಿದ್ರೆ ನಿನ್ನಂತವರಿಗೆ ಹಾಗೆ ವಶಪಡಿಸಿಕೊಳ್ತೇನೆ. ಹೌದಾ? ಒಂದು ವೇಳೆ ನೀನು ಸೋತ್ರೆ, ನೀನು ಸೋತ್ರೆ, ನೀನು ಹೇಳಿದ ಹಾಗೆ ನಾನು ಕೇಳ್ತೇನೆ. ಒಂದು ವೇಳೆ ನೀನು ಸೋತ್ರೆ, ನಾನು ಸೋಲಿಕ್ಕೆ, ಒಂದು ವೇಳೆ ಸೋತ್ರೆ 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 ನೀನು ಹೇಳಿದ ಹಾಗೆ ಕೇಳ್ತೇನೆ. ಹೌದಲ್ಲ? ಖಂಡಿತ ಅಲ್ಲ? ನೋಡೋಣ, ಗಟ್ಟಿ ಮಾಡಿಕೊ. ಹೇಳಿದ ಹಾಗೆ ಕೇಳಬೇಕು. ಮತ್ತೆ ನೆಕ್ಕು ನೆಯ್ಯಿ ಅಂತ ಹೇಳ್ಬಾರ್ದು. ನೋಡೋಣ. ನಂಬಿಕೆ ಇಲ್ಲ ನನಗೆ. ನಂಬಿಕೆ ಇಲ್ಲ. ತೀರ್ಪು ಯಾರು ಬೇಕಲ್ಲ? ಹೌದೌದು. ಯಾರು ತೀರ್ಪು? ನನ್ನ ಮಿತ್ರ ಇಲ್ಲ. ಮೋಸ ನೀನು ಬೇಕೆ? ನಾನಿದ್ದೇನೆ, ನಾನಿದ್ದೇನೆ. ಇಬ್ಬರು ಬೇಕು. ನಿನಗೆ ಅವಳು ನನಗೆ ಇವ ಎಂತದು? ತೀರ್ಪುಗಾರ. ಹಾಗೆ ಜಾಗ್ರತೆ. ಸಿದ್ಧಲಾಗಿದ್ಯಲ್ಲ? ಇಂದಿನಲು ನಸು ನಗುತ್ತ ಕೃಷ್ಣನು ರಾಧೆಯ ಮೆಲ್ಲನೆ ಬಳಿಗೆ ಕರೆದು ರಾಧೆಯ ಮೆಲ್ಲನೆ ಬಳಿಗೆ ಕರೆದು ನಳಿನನಾಭನು ಭರದುಳ್ ಅಪ್ಪಲು ನಳಿನನಾಭನು ಬರದುಳ್ಳಪ್ಪಲು ಲಲನೆ ಗರಿವಚಳಾಗಿ ನಾಚುತ್ತ ಚೆಲುವ ತೋಳ್ತೆರೆ ಬಿಡಿಸುತ್ತ ಎಂದಳು ಮಧುರ ವಚನದಲ್ಲಿ ನಳಿನನಾಭನು ಭರದುಳ್ ಅಪ್ಪಲು ಲಲನೆ ಹರಿವಶಳಾಗಿ ನಾಚುತ ಚೆಲುವೆ ತೋಳ್ ಸೆರೆ ಬಿಡಿಸುತ್ತ ಎಂದಳು ಮಧುರ ವಚನದಲ್ಲಿ ಪುಳಕಗೊಳ್ಳುವುದು ಮನವು ಪುಳಕಗೊಂಡುದು ಮನವು ಬೀದಿಲಿ ಸಲಿ ಸರಸಗಳು ಸಲದು ಬೀದಿಲಿ ಸಲಿ ಸರಸಗಳು ಸಲದು ಯಮುನೆಯ ಬಳಿಗೆ ಬಾ ಯಮುನೆಯ ಬಳಿಗೆ ಯಮುನೆಯ ಬಳಿಗೆ ಯಮುನೆಯ ಬಳಿಗೆ ಬಾ 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 ನಾನೊಲವಿನಿಂದಲಿ ಬರನಿರೀಕ್ಷಿಪೆನು ನಾನೊಲವಿನಿಂದಲಿ ಬರನಿರೀಕ್ಷಿಪೆನು ನಿರೀಕ್ಷಿಪೆನು ಯಮುನೆಯ ಬಳಿಗೆ ಬಾ ಬೀದಿಲಿ ಸಲಿ ಸರಸಗಳು ಸಲದು ಯಮುನೆಯ ಬಳಿಗೆ ಬಾ ಒಲವಿನಿಂದಲಿ ಬರ ನಿರೀಕ್ಷಿಪೆನು
ಅಂತ ಹೇಳಿದ ತಕ್ಷಣ ಹಾ. ನಿನ್ನ ಸ್ಪರ್ಶದಿಂದ ನಿನ್ನ ವಶವರ್ತಿಯಾಗಿಬಿಟ್ಟಳಲ್ಲ. ಒಬ್ಬ ಶಸ್ಯ ತಪ್ಪಿನಂತೆ ನಿನ್ನ ಕೈ ಅಲ್ವಾ? ವಶ ಆಗಿಬಿಟ್ಟು ಹೇಳಿದ ಹಾಗೆ ಹಾ. ಅವಳನ್ನು ಅರೆ ಕ್ಷಣದಲ್ಲಿ ಹಾ. ತನ್ನ ವಶಪಡಿಸಿಕೊಂಡಿದ್ದೇನೆ. ನಾಳೆ ಬೆಳಿಗ್ಗೆ ಬರ್ಲಿಕ್ಕೆ ಇದ್ದೇನೆ. ಯಮುನೆಯ ನದಿಯ ಬಳಿ ಹೌದು. ತಡ ಮಾಡುವುದಲ್ಲ. ಹಾ. ನನ್ನ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಾಳೆ. ಮಾಡೋಣ. ಹೋಗು 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 ಹೋಗು. ಹೋದಲ್ಲ? ಹೋದ್ರು. ನಾವು ಸಮಯ ಮಾಡಲಿಕ್ಕಿಲ್ಲ. ಆದಷ್ಟು ಬೇಗ ಹೋಗ್ಬೇಕು. ಹೋಗ್ಬೇಕು. ನಿನ್ನನ್ನು ಕಂಡು ನಾನು ಸಂಪೂರ್ಣ ಆಕರ್ಷಿತನಾಗಿದ್ದೇನೆ. ಹೌದಾ? ಹೌದು. ನಾನು ಹಾಗೆ ನೋಡ್ಲಿಕ್ಕೆ ತುಂಬಾ ಹೆಣ್ಮಕ್ಕಳನ್ನು ನೋಡಿದ್ದೇನೆ, ಆದ್ರೂ ಯಾರಿಗೂ ನಾನು ಆಕರ್ಷಣೆ ಆಗಲಿಲ್ಲ. ನೀನ್ ನೋಡಿದ್ಯಾ? ಅವರ ದಾರಿ ಹೋಗುದು ತುಂಬಾ ಆಹಾ. ಮಾತಾಡ್ಲಿಲ್ಲ? ಯಾರ ಮುಂದೆ ನನಗೆ ಪ್ರೇಮಾಂಕುರ ಆಗಲೇ ಇಲ್ಲ. ಹೌದಾ? ನಿನ್ನನ್ನು ಕಂಡಾಗ ಪ್ರೇಮಾಂಕುರ ಆಗುತ್ತಾ ಇದೆ. ಅದು ಹೇಗೆ? ಅದನ್ನೇ ಒಳಗಿದ್ದೊಳಗೆ ಆ ಭಾವನೆ ಪ್ರಕಟ ಆಗುತ್ತಾ ಉಂಟು. ಆಹಾ. ಅದನ್ನು ಹೇಳಿಕೊಳ್ಳಿಕ್ಕೆ ಇಷ್ಟು ತನಕ ಯಾರಿಗೂ ನಾನು ಸಿಗಲಿಲ್ಲ, ಯಾರೂ ನನಗೆ ಸಿಗಲಿಲ್ಲ. ನೀನಾದ್ರೂ ಸಿಕ್ಕಿದೆಯಲ್ಲ. ಹೌದು. ಅಬ್ಬ, ನಿನ್ನನ್ನು ಕಂಡಾಗ ನಾನು ಸಂಪೂರ್ಣ ಸೋತಿದ್ದೇನೆ. ಸೋತಿದ್ಯಾ? ನಿನ್ನ ಅರೆಬಿರಿದ ತುಟಿಗಳೆಡೆಯಿಂದ ನುಸುಳಿದ ಮುಸಿನಾಗಿ, ಆಹಾ. ನೈದಿಲೆಯ ಸೊಬಗಿನಂತೆ ಕಂಗೊಳಿಸುವ ನಿನ್ನ ಚಪಲಚಿತ್ತ ಕಣ್ಣುಗಳು, ಕೋಮಲ ಮುಖದಲ್ಲೆದ್ದು ಕಾಣುವಂತ ಕಾಂತಿ, ಹಾ. ಇದೆಲ್ಲ ತಾರುಣ್ಯ ತುಂಬಿದ ನನಗೆ ಹಾ. ಹಾಲುಗೇನು ಒಂದಾದಂತೆ ಭಾಸವಾಗುತ್ತಾ ಇದೆ. ಹೌದಾ? ಈ ತನ್ಮಧ್ಯೆ ನಿನಗೇನು ಅನಿಸ್ತಾ ಇದೆ? ನನಗೆ ಹಾ. ನನಗೆ ನಿನ್ನ ನೋಡುವಾಗ ಹೊಗಳಬೇಕು ಎನ್ನುವ ಹಾಗೆ ಮನಸ್ಸಾಗುತ್ತಾ ಉಂಟು. ಅಂದ್ರೆ ನನ್ನ ದೇಹಕ್ಕೆ ಬೇಕಾದಂತ ಹೌದು. ಶಬ್ದಗಳು ನಿನ್ನಲ್ಲಿ ಇರುವೆ. ಉಂಟು. ನೋಡು, ಆ ಸಣ್ಣ 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 ಕಣ್ಣು, ಹಾ. ಅದನ್ನ ನೋಡಿದ್ಯಾ? ಅದು ದೊಡ್ಡ ಆನೆಗೂ ಸಣ್ಣ ಕಂಡೇ ಇರುವೆ. ಅದೇ ಇರುವುದು. ಹಾ. ಆನೆ ಮರಿಯ ಕಣ್ಣು, ಆ ಮೂಗು, ಹಾ. ಆ ಹಲ್ಲು, ಆ ತುಟಿ, ಆ ಸಣ್ಣ ಕೈಕಾಲು, ಇದನ್ನೆಲ್ಲ ನೋಡುವಾಗ ಸಂಪೂರ್ಣವಾಗಿ ಹೇಳಬೇಕು, ಹಾ. ಗಾಳಿ ತುಂಬಿದ ಚೆಂಡಿನ ಹಾಗೆ ನೀನು. ಹಾ. ಹೌದಂತ, ಅಷ್ಟು ಗಿಡ್ಡ. ಅದೇ ಸೌಡು ಮುಡಿ ಅಂತ ಹೇಳಿಲ್ಲ ನೀನು. ಆ, ನೋಡು, ಹಾ. ನೀನು ನೋಡುವಾಗ ಆದ್ರೆ ಗಿಡ್ಡಾದ್ರೆ ದೇಹಕ್ಕೆ ಒಂದು ಪ್ರಯೋಜನ ಉಂಟು. ಏನು? ಎಲ್ಲಿಂದ ಏನು ಕೌಚಿ ಬಿದ್ರು ಈ ದೇಹಕ್ಕೆ ಯಾವ ಒಂದು ವಿಭಾಗದಲ್ಲೂ ತೊಂದರೆ ಆಗುದಿಲ್ಲ. ಅದು ನಿಮ್ಮ ನೋಡುವಾಗಲೇ ಗೊತ್ತಾಗ್ತದೆ. ಇದ್ದವರಿಗೆ ಕೆಳಗೆ ಬಿದ್ರೆ ಕೈ ಕಲ್ಲ ಓರೆ ಆಗ್ತದೆ. ಹೌದೌದು. ದೇವರಲ್ಲಿ ನಮಗೆ ಅಂತದ್ದು ಆಗುವುದೇ ಒಂದು ಇಲ್ಲ. ವಿಚಾರ ಹೇಳ. ನನ್ನ ಬದುಕಿನಲ್ಲಿ ಹಾಗೆ ಹೇಗೆ? ದೇವರು 1000 ಬಾರಿ ಪರೀಕ್ಷೆ ಮಾಡಿದ್ದಾರೆ, ಹಾ. ಆದ್ರೆ 32 ಅಂಕೆಯಲ್ಲಿ ಉತ್ತೀರ್ಣಗೊಳಿಸಿದ್ದಾನೆ. 32? ಹೌದಾ? ಪ್ರತಿಯೊಂದು ಒಂದೊಂದು ಪರೀಕ್ಷೆಯಲ್ಲೂ 32 ಅಂಕೆ ಇದರಲ್ಲಿ 35 32 ಹೌದು. ಪರವಾಗಿಲ್ಲ. ನಿನ್ನ ನೋಡುವಾಗ ನೋಡ್ತಾ ಇರಬೇಕು, ನಿಮ್ಮಲ್ಲೇ ಮಾತಾಡಬೇಕು, ನಿಮ್ಮ ಜೊತೆಯಲ್ಲಿರಬೇಕು. ನಿನ್ನನ್ನು ನಾನು ಪ್ರೇಮಿಸುತ್ತಾ ಇದ್ದೇನೆ. ನನಗಾಗಿ ನೀನು, ನಿನಗಾಗಿ ನಾನು, ನನ್ನೊಳಗಿನ ನೀನು, ನೀನಾಗಿ ಉಳಿದೆ, ನಾನು ನಾನಾಗಿ ಉಳಿದ್ರೆ ಬದುಕಿನಲ್ಲಿ ಇನ್ನೇನು ಪ್ರಿಯತಮೆ? ಇನ್ನೇನು? ಮುಂದೇನು? ಮುಂದೆ ಏನು ಅಂತ ಹೇಳಿ ನಾವು ಇಲ್ಲಿ ಮಾತಾಡಿದ್ರೆ ಸಮಯ ಹಾಳಾಗ್ತದೆ. ಹೌದು. ಆದ್ದರಿಂದ ಪ್ರಶಸ್ತವಾದಂತ ಆ ಸ್ಥಳ ಇದೆ, ಆಹಾ. ಅಲ್ಲಿಯೇ ನಾವಿಬ್ಬರು ಕೂತ್ಕೊಂಡು ಏಕಾಂತದಲ್ಲಿ ಮಾತಾಡಬಹುದಿತ್ತು. ಆದರೆ ನಾವಿಬ್ಬರೀಗ ಪ್ರೀತಿಸ್ತಾ ಇದ್ದೇವೆ ತಾನೆ? ಹೌದು ಹೌದು. ಹೌದು ತಾನೆ? ನನಗೇನಾದ್ರೂ ಒಂದು ಕೊಡಬೇಕು ನೀನು. ಏನು ಕೊಡ್ಬೇಕು? ಏನಾದ್ರೂ ಒಂದು ನೆನಪಿನ ಕಾಣಿಕೆ. ನೆನಪಿನ ಕಾಣಿಕೆ ಹಾ. ಕೊಡ್ತೀನಿ. ಯಾವುದು? ಇಟ್ಟಿಟ್ಟು ಪಂಚಗಜ್ಜೆಯ ಕಟ್ಟುಂಟು. ಪಂಚಗಜ್ಜೆ ಯಾರಿಗೆ ಬೇಕು? ಗೊತ್ತಿರ್ಬೇಕು. ಅದಲ್ಲ. ಹಾ. ಓ, ಇದಾದಿತ್ತು. ಹೌದಾ? ಹಾ, ಏನೇ ಅದು ಆಗ್ಬೋದು. ಹಾ, ಏನೇ ಆಗಲಿ ಇದು ನನಗೆ ಸಾರ್ವಜನಿಕರು ಅದು ಕೊಡು. ನನ್ನನ್ನು ವಿಶೇಷವಾಗಿ ಮೆಚ್ಚಿಕೊಟ್ಟಿದ್ದು. ಪರವಾಗಿಲ್ಲ. ಆದ್ರಿಂದ ತೊಂದರೆ ಇಲ್ಲ. ಕೊನೆಗಾದ್ರೂ ನೀನು ನನ್ನವಳಾಗಿರ್ತೀಯಲ್ಲ. ನಾನ್ ನಿನಗೆ ಬೇಕು ತಾನೇ? ಆದ್ರಿಂದ ನನ್ನ ಉಂಗುರ ನಿನ ಕೊಟ್ಟರೇನು, ನೀನಲ್ಲಿದ್ರೆ ನನ್ನಲ್ಲಿದ್ದೆ. ಹೌದು. ಯಾವತ್ತಾದ್ರೂ ನೀನು ನನ್ನವಳೇ ಆಗುತ್ತೀಯಲ್ಲ. ಕೈಗೆ ಹಾಕಲು ಬೇಡ. ಬೇಡ ಬೇಡ ಬೇಡ, ಅದು ನಾನು ಹಾಕೊಳ್ತೇನೆ. ಹೌದಾ? ಹೌದು. ಸಂತೋಷವಾಯ್ತು. ಹೌದಾ? ಹೌದು. ಹಾ. ಯಾಕೆ? ಯಾಕೆ? ಇದನ್ನು ನನ್ನ ಪ್ರಿಯತಮ ಹಾ. ಮೋಹನನಿಗೆ ಕೊಡಬೇಕಿತ್ತು. ಆ ಉದ್ದದವ? ಹೌದು. ಉದ್ದದವ? ಉದ್ದದವನು. ಗೇರು ಬೀಜ ಕೊಯ್ಯುವ ದೋಟಿಯಾಗಿದ್ದಾನೆ ಅವ. ಹಾಗೆಲ್ಲ ತಮಾಷೆ ಮಾಡಬಾರದು. ಹಾ. ನನ್ನ ಪ್ರಿಯತಮ ಅವನೇ. ಹೌದಾ? ಮೊದಲಿನ ಪರಿಚಯ ಅವರದು. ಹೌದಾ? ಹಾ. ಹಾಗಾದ್ರೆ ಅವನಿಗೆ ಸಾವು ನನ್ನಿಂದಲೇ ಅನ್ನೋದು ನೆನಪಿಟ್ಟು. ಹಾಗೆ ರಂಗನ್ಯಾತಕ್ಕೆ ಬಾರನೆ ಅಂಗನಾಮಣಿ, ರಂಗನ್ಯಾತಕ್ಕೆ ಬಾರನೆ, ರಂಗನ್ಯಾತಕ್ಕೆ ಬಾರನೆ ಅಂಗನಾಮಣಿ, ರಂಗನ್ಯಾತಕ್ಕೆ ಬಾರನೆ, ರಂಗನ್ಯಾತಕ್ಕೆ ಬಾರ ಭಂಗ ಬಡಿಸಿದ ಪೋರ, ರಂಗನ್ಯಾತಕ್ಕೆ ಬಾರ ಭಂಗ ಪಡಿಸಿದ ಪೋರ,
ಬಿಸಿಯಾಯ್ತು ಅನಂಗನ ತುಳಿತಾಳೆ ಅಂಗಾಂಗ ಬಿಸಿಯಾಯ್ತು ಅನಂಗನ ತುಳಿತಾಳೆ ರಂಗನ್ಯಾತಕಿ ಬಾರನೆ ಕೊರಳಗಾರವು ನೋಡಿ ಬಲು ಭಾರವಾದುದು ಕೊರಳಗಾರವು ನೋಡಿ ಬಲು ಭಾರವಾದುದು ವರಸುಮ ಸೂಜಿಯಾಯ್ತು ವರ ಸುಮ ಸೂಜಿಯಾಯ್ತು 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 ತೊರೆದನೆ ಕರುಣೆಯ ಮಾರಸನ್ನಿಪ ನಿಂತು ತೊರೆದನೆ 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 ಕರುಣೆಯ ಮಾರಸನ್ನಿಪ ನಿಂತು ಕರಿತಾರಿ ಬೇಗ ಸಖಿ ರಂಗನ ಕರಿತಾರಿ ಬೇಗ ಸಖಿ ಸಖಿಗೆ ರಂಗನ್ಯಾತಕ್ಕೆ ಬಾರನೆ ಅಂಗನಾಮಣಿ ರಂಗನ್ಯಾತಕ್ಕೆ ಬಾರನೆ ಅಂಗನಾಮಣಿ ರಂಗ ರಂಗ ರಂಗನ್ಯಾತಕ್ಕೆ ಬಾರನೆ ರಂಗ ನೋಡಿದ್ದೀವಿ ನನ್ನ ಈ ಸ್ಥಿತಿಯನ್ನು. ನೋಡುವುದಕ್ಕೆ ಆಗುವುದು. ಹೇಗಿದ್ದವಳು ನಾನು? ಹೌದು. ಇದಕ್ಕೆಲ್ಲ ಕಾರಣ ಯಾರು? ಯಾರು? ಆ ರಂಗ. ಹೌದು. ಯಮುನಾ ನದಿಯ ತೀರಕ್ಕೆ ಬರ್ತೇನೆ ಎನ್ನುವ ಹಾಗೆ ಮಾತನ್ನು ಕೊಟ್ಟು ಹೋದ. ಆದ್ರೆ ಅವನು ಬರಲೇ ಇಲ್ಲ. ಇಲ್ಲ. ದಿನ ಎಲ್ಲ ಯುಗವಾಗಿ ಪರಿಣಮಿಸ್ತಾ ಇದೆ. ಮುಡಿದಂತಹ ಹೂಗಳೆಲ್ಲ ಸೂಜಿಯ ಹಾಗೆ ಚುಚ್ಚುತ್ತಾ ಇದೆ, ಬಾಧಿಸುತ್ತಾ ಇದೆ. ಹೌದು. ಕೊರಳಹಾರ ನೋಡಿ ಬಲು ಭಾರವಾಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಆ ಮನ್ಮಥ. ಆತನ ಬಾಧೆಯನ್ನು ಸಹಿಸುವುದಕ್ಕಾಗುತ್ತಾ ಇಲ್ಲ. ಕೃಷ್ಣನನ್ನು ಕಾಣಲೇಬೇಕು ಎನ್ನುವಂತಹ ತವಕ ಹೆಚ್ಚಾಗುತ್ತಾ ಇದೆ. ಏನು? ಸಹಾಯ ಮಾಡ್ತೇನೆ, ಖಂಡಿತವಾಗಿ ಮಾಡ್ತೇನೆ. ಆದಷ್ಟು ಬೇಗ ಕೃಷ್ಣನ ಬಳಿಗೆ ಹೋಗಬೇಕು. ನಿನಗಾಗಿ ರಾಧೆ ವಿರಹ ವೇದನೆಯಿಂದ ಕಾಯುತ್ತಾ ಇದ್ದಾಳೆ ಎನ್ನುವ ಹಾಗೆ ಹೇಳಬೇಕು. ಸರಿ. ಒಂದು ವೇಳೆ ನಿನ್ನ ಮಾತನ್ನು ಕೇಳಿ ಅವ ಬಾರದೆ ಉಳಿದ ಎಂದಾದ್ರೆ ನಾನು ಬದುಕಲಾರೆ. ಹಾಗೆ ಹೇಳಿದೆ. ನಾ ಬದುಕಲಾರೆ. ಆ ರೀತಿಯ ಮಾತು ಬರಬಾರ್ದು ನಿನ್ನ ಬಾಯಲ್ಲಿ. ಕೃಷ್ಣನನ್ನು ನಾನು ಕರೆತರುತ್ತೇನೆ. ಹೋಗಿ ನಿರೀಕ್ಷೆಯಲ್ಲಿರು. ಆದಷ್ಟು ಬೇಗ ಬರ್ತೇನೆ, ಆದಷ್ಟು ಬೇಗ ಬರ್ತೇನೆ. ಮೋಸ ಮಾಡಿದಾಳ. ಪ್ರಿಯದ ಪ್ರಿಯ ಕೊಟ್ಟಿದ್ದಲ್ಲಿ ನನ್ನನ್ನು ಮೋಸ ಮಾಡಿ ಹಿಡ್ಕೊಂಡೋಗಿದ್ದಾಳೆ. ಅವಳು. ನಿನಗಿದೇನು ಹೊಸತ? ಅಂತದ್ದು ಎಷ್ಟು ಹೋಗಿದೆ? ಅದು ಇನ್ನೊಬ್ಬರ ಕಷ್ಟಕ್ಕೆ ಕೊಟ್ಟದ್ದು ವಿನಃ ಯಾರನ್ನು ಪ್ರೇಮಿಸಿ ಕೊಟ್ಟದಲ್ಲ ಕೃಷ್ಣಯ್ಯ. ಹೌದಾ? ಹೌದು. ಹೋಗ್ಲಿ ಬಿಡು, ಅವಳಿಗೆ ಏನು ಬಂದದ್ದು? ರಾಧಿಗೀಗ ವಿರಗಾವಂತಿ ಅನ್ನಪಾನ ತೊರೆಬಾಣಂತಿ ರಾಧಿಗೀಗ ವಿರಗಾವಂತಿ ಅನ್ನಪಾನ ತೊರೆಬಾಣಂತಿ ರಂಗ ನೀನು ಬರಬೇಕಂತೆ. ಆ ರಾಧಿಗೀಗ ವಿರಗವಂತೆ ಅನ್ನಪಾನ ತೊರೆಬಾಣಂತೆ ಕೃಷ್ಣ.
ಕೃಷ್ಣ ಈ ಕಡೆಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಏನು ಕಾರಣ? ರಾಜ ಬೇಸರದಲ್ಲಿದ್ದಾಳೆ. ಇಲ್ಲಿ ನಮಗೇನು ಕೇಳಬೇಕಾದವ ನಾನು. ಅನ್ನ ನೀರನ್ನು ಸೇವಿಸುವುದಿಲ್ಲ, ಯಾಕೆ? ಹೊರಗುತ್ತಾ ಇದ್ದಾಳೆ. ನೀನು ಬರಬೇಕಂತೆ. ಒಂದು ವೇಳೆ ನೀನು ಬರುವುದು ತಡವಾದ್ರೆ ಉಳಿಯುವುದಿಲ್ಲ, ಸಾಯ್ತಾಳಂತೆ. ಏನು ಪ್ರಭಾವ ಮಾಡಿಬಿಟ್ಟಿಯೋ ಕೃಷ್ಣ. ರಾಧೆಯ ಆಪ್ತ ಸಖಿ, ಹೌದು, ಅವಳಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಂಡು ಇರಬೇಕಾದ ಜವಾಬ್ದಾರಿ. ಆದಷ್ಟು ಬೇಗ ನೀನು ಬರಬೇಕು, ಆ ನಿರೀಕ್ಷೆ ಇರುತ್ತೆ. ಇವಳು ಎಲ್ಲಿ ಹೋಗ್ತಾಳಂತೇಳಿ ನಾನು ನೋಡ್ತೇನೆ. ನೀನೇನಾದ್ರು ನೋಡಿ. ಏನಾದ್ರೂ ಇವಳು ವಿಜಯ, ಕೃಷ್ಣನಿಂದಾಗಿ ಇದುವರೆಗೆ ಪ್ರಾಣ ಉಳಿಸಿದ್ದೇನೆ ಬಿಟ್ರೆ ಪ್ರಾಣ ಹೋದದ್ದು ಉಂಟಾ? ಇಲ್ಲ ಅಲ್ವಾ? ಹಾಗಾಗಿ ಅವಳು ಸಾಯಿಸಿದಳಂತೆ. ರಂಗನ್ಯಾತಕ್ಕೆ ಬಾರನಿ ಬೃಂದಾವನದೊಳು ನಂದಕುಮಾರನು ರಾಜೆಯ ಕಾಣಲು ಬಂದಿದನು. ಬೃಂದಾವನದೊಳು ನಂದಕುಮಾರನು ರಾಜೆಯ ಕಾಣಲು ಬಂದಿದನು. ರಾಧೆಯ ಕಾಣಲು ಬಂದಿದನು. ಚಂದಿರ ಮುಖಿ ಬಾ ಹೃದಯದ ಬಂದರ ತರಗಿನಿ ಬಾಬಾರಿನುತವನು. ಚಂದಿರ ಮುಖಿ ಬಾ ಹೃದಯದ ಬಂಜರ ದರಗಿನಿ ಬಾಬಾರಿನುತವನು. ಬೃಂದಾವನದೊಳು ನಂದಕುಮಾರನು ರಾಧೆಯ ಕಾಣಲು ಬಂದಿದನು. ರಾಧೆಯ ಕಾಣಲು ಬಂದಿದನು. ಮುನಿದು ಕುಳಿತಿಗ ವನಿತಿ ಗಲ್ಲವ. ಮುನಿದು ಕುಳಿತಿಗ ವನಿತೆ ಗಲ್ಲವ. ವನಜಲೋಚನ ಪಿಡಿದು ಮೋಗದಿ. ವನಜಲೋಚನ ಪಿಡಿದು ಮೋಗದಿ. ಅನುನಯದಿ ರಮಿಸಿದೆನು. ಅನುನಯದಿ ರಮಿಸಿದನು. ರಮಿಸಿದನು. ಸ್ನೇಹದ ಘನತೆಯಿಂದ ಅನುನಯದಿ ರಮಿಸಿದನು. ಸ್ನೇಹದ ಘನತೆಯಿಂದ ರಮಿಸಿದನು. ಕೃಷ್ಣ ಮೋಹಿಪುದನು ಕಲಿಸೋ ಎನಗೆ ಚಿನ್ನ. ಕೊಳಲನು ಮೋಹಿಪುದನು ಕೊಳಲನು ಮೋಹಿಪುದನು ಕಲಿಸು ಎನಗೆ ಚಿನ್ನ. ಕಲಿಸು ಎನಗೆ ಚಿನ್ನ. ಕಲಿಸು ಎನಗೆ ಚಿನ್ನ. ಆ ಆ
ಕೊಳಲನೂದಿ ಚಿನ್ನ ರಂಗ ಕಲಿಸು ಎನಗೆ ಚಿನ್ನ ಕೊಳಲ ನೂದಿ ಕೊಳಲ ನೂದಿ ಕೊಳಲ ನೂದಿ ಕೊಳಲ ನೂದಿ ಮೂಗಿ ಪುದನು ಕೊಳಲ ನೂದಿ ಮೂಗಿ ಪುದನು ಕಲಿದು ಎನಗೆ ಚಿನ್ನ ತಳಮಳಿಪುದು ಎನ್ನ ಎದೆಯು ತಳಮಳಿಪುದು 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 ಎನ್ನ ಎದೆಯು ಕೊಳಲಗಾನ ಕೊಳಲಗಾನ ಕೊಳಲಗಾನದಿಂದ ತಳಮಳಿಪುದು ಎನ್ನಗೆದೆಯು ಕೊಳಲಗಾನದಿಂದ 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 ಕೃಷ್ಣ ಒಲವಿನ ಬೊರದಿಯು ಜಿನುಗಿದೆ ನೀಯನೇ ನಲಿಯುತ್ತ ಕುಣಿಯುತ್ತ ನಲಿಯುತ್ತ ಕುಣಿಯುತ್ತ ನಲಿಯುತ್ತ ಕುಣಿಯುತ್ತ ನಲಿಯುತ್ತ ಕುಣಿಯುತ್ತ ನಲಿಯುತ್ತ ಕುಣಿಯುತ್ತ ಪ್ರಾರಂಭಿಸು ನಲಿಯುತ್ತ
ತಳೆದೆನು ತಳೆದೆನು ಹುಸಿ ಮುನಿ ಸಾಗಲು ನಿನ್ನಲಿ ತಳೆದೆನು ಹುಸಿ ಮುನಿ ಸಾಗಲು ನಿನ್ನಲಿ ಮುನಿಸು ಆಗ ನಿಲ್ಲಲಿ ನಳಿನಾಚನೆ ಮನ ಮುದಗೊಳಿಸೋ ತಳೆದೆನು ಹುಸಿ ಮುನಿ ಸಾಗಲು ನಿನ್ನಲಿ ನಳಿನಾಚನೆ 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 ಮನ ಮುದಗೊಳಿಸು ನಳಿನಾಚನೆ ಮನ ಮುದಗೊಳಿಸು ಮನ ಮುದಗೊಳಿಸು ಮನ ಮುದಗೊಳಿಸು 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 ತಳೆದೆನು ಬುದ್ಧಿ ಮನಿತಾಗಲು ನಿನ್ನಲಿ ನಳಿನಾಚನೆ ಮನ ಮುದಗೊಳಿಸು ಕೊಳಲ ನೋದಿ ಮೋಗಿ ಮೊರ ಕಲಿಸು ಜನಗೆ ಚಿನ್ನ ತಳಮಳಿಬುದು ಎಮ್ಮ ಎದೆಯು ಕೊಳಲ ಗಾನದಿಂದ ತಳಮಳಿಬುದು ಎನ್ನ ಎದೆಯು ಕೊಳಲ ಗಾನದಿಂದ ಕಲಿತು ಜನಗೆ ಚಿನ್ನ ಕೊಳಲ ಗಾನವ ರಂಗ ತಳೆದೆನು ಹುಸಿ ಮುನಿ ಸಾಗಲು ನಿನ್ನಲಿ ನಳಿನಾಚನೆ ಮನ ಮುದಗೊಳಿಸು ತಳೆದೆನು ಹುಸಿ ಮುನಿ ಸಾಗಲು ನಿನ್ನಲಿ ನಳಿನಾಚನೆ ಮನ ಮುದಗೊಳಿಸು ನಳಿನಾಚನೆ ಮನ ಮುದಗೊಳಿಸು ಒಲಬಿನ ಮೊರತೆ ಬೆಳಕಿದ ಗಿಣಿಯನ್ನು ನಲಿಯುತ್ತ ಕುಣಿಯುತ್ತ ಭಾರಮಿತು ತಳೆದೆನು ಹುಸಿ ಮುನಿ ಸಾಗಲು ನಿನ್ನಲಿ ನಳಿನಾಚನೆ ಮನ ಮುದಗೊಳಿಸು ಕುಣಿಯುತ್ತ ಭಾರಮಿತು ಮನ ಮುದಗೊಳಿಸು ನಳಿನಾಚ ನಳಿನಾಚನೆ
ದಿನದೈ ತೊಂದರ ದಿನದೈ ದಿಂದರ ದಿನದೈ ತೊಂದರ ದಿನದೈ ತೈಯದ ದಿನ ತೈ 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 ದಿಂದರ ದಿನ ದಿತ್ತಂ ದಿಂದರ ದಿನ ದಿತ್ತಂ ದಿಂದರ ದಿನ ದಿತ್ತಂ ದಿಂದರ ದಿನ ತೈ ದೈ ತಗಡ ತಗದ ತಗಡ ತಗದ ತಗಡ ತಗದ ತಗಡ ತಗದ ತಗಡ ತಗದ ತಗಡ ತಗಡ ದಿನ ತೈ ಕಲಿತು ಜನಗೆ ತಳಮಡಿಪುದು ಎನ್ನ ಎದೆಯು ಕೊಳಲಗಾನದಿಂದ ಹರಿಸಿದನ ನೀಡೆಯಲಿ ಕಾಮದ ಗುರುವಿಕಾರಗಳಿಲ್ಲ ಕಾಮದ ಗುರುವಿಕಾರಗಳಿಲ್ಲ ಸರ್ವವು ಕೃಷ್ಣ ವಶವಗುದು ಸರ್ವವು ಕೃಷ್ಣ ವಶವಗುದು ಕಾಮದ ಗುರುವಿಕಾರಗಳಿಲ್ಲ ಕೃಷ್ಣ ಅದೇ ಕ್ಷಣದ ಮೊದಲಾಗಿ ನಿನ್ನ ಮನಸ್ಸಲ್ಲಿರುವಂತಹ ನನ್ನ ಬಗ್ಗೆ ಇರುವಂತಹ ಭಾವನೆ ಆದ್ರೆ ಈಗ ನೋಡಿದ್ರೆ ಅದೆಷ್ಟೋ ವ್ಯತ್ಯಾಸವನ್ನು ಕಾಣುವುದಕ್ಕೆ ಸಾಧ್ಯ. ಇದು ಯಾಕೆ ಬಲ್ಲೆಯ? ನಿನ್ನೆ ಮೇಲೆ ಯಾವುದೇ ಕಾಮದ ದುರ್ವಿಕಾರಗಳು ನನಗಿಲ್ಲ. ಆದರೂ ಕೂಡ ನಿನ್ನನ್ನು ವಶಪಡಿಸಿಕೊಳ್ಳಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿದೆ ನಾನು. ಯಾಕೆ ಬಲ್ಲೆಯ? ನನ್ನ ಮೇಲಿದ್ದಂತಹ ಕೀಳು ಭಾವನೆ ನಿನ್ನಲ್ಲಿ ಅದನ್ನು ಹೋಗಲಾಡಿಸಬೇಕು ಎನ್ನುವ ಹಾಗೆ ಎಲ್ಲರೂ ಹೇಳ್ತಾರೆ. 6ರಿಂದ ಹಿಡಿದು 60 ವರ್ಷ ವೃದ್ಧೆಯರು ಕೂಡ ಕೃಷ್ಣನ್ನೇ ಹೊಂದಿಕೊಂಡು ಬದುಕ್ತಾರೆ, ಕೈ ಕೈ ಹಿಡಿದು ಆಡ್ತಾರೆ. ಖಂಡಿತ. ಒಳಗುಟ್ಟೇನು ಕೃಷ್ಣ? ನಿನಗೊಂದು ಮಾತು ಹೇಳ. ಹೇಳು. 6 ವರ್ಷದ ಮಗುವಿನಲ್ಲಿ ಕಾಮವಿಕಾರ ಕೆರಳುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದೇ 60 ವರ್ಷದ ಮುದುಕಿಯಲ್ಲಿ ಮತ್ತೊಂದು ಬಾರಿ ಕಾಮ ಪ್ರಚೋದನೆ ಆಗುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗಿದ್ರೆ ಏನು? ಎಲ್ಲರೂ ಕೂಡ ಕೃಷ್ಣ ಏನು ಕೃಷ್ಣ ಎಷ್ಟು ಎನ್ನುವಂತಹ ಸತ್ಯ ವಿಚಾರವನ್ನು ಅರ್ಥವಿಸಿಕೊಂಡಿದ್ದಾರೆ. ಅವರು ಪ್ರಾಪಂಚಿಕವಾಗಿರುವಂತಹ ಕಣ್ಣುಗಳಿಂದ ನನ್ನನ್ನು ನೋಡಿದ್ದಲ್ಲ, ಅಂತರಂಗದ ಕಣ್ಣುಗಳಿಂದ ನನ್ನನ್ನು ನೋಡಿದ ಕಾರಣದಿಂದಾಗಿ ನಾನು ಯಾರು, ನಾನು ಏನು ಎನ್ನುವಂತಹ ಸತ್ಯ ವಿಚಾರವನ್ನು ಅರ್ಥವಿಸಿಕೊಂಡಿದ್ದಾರೆ. ಪ್ರೇಮ ಹಾಗೂ ಕಾಮ ಇದರ ವ್ಯತ್ಯಾಸವನ್ನು ಚೆನ್ನಾಗಿ ಅರಿತುಕೊಂಡು ಹೃದಯಜನ್ಯವಾದುವುದು ಪ್ರೇಮ, ದೇಹಜನ್ಯವಾದುವುದು ಅದು ಕಾಮ, ಅಧೋಮನಾದ ಅಧೋಗತಿಗೆ ತಳ್ಳುವುದು ಅದು ಕಾಮ, ಉತ್ತಮಕ್ಕೆ ಏರಿಸುವುದು ಅದು ಪ್ರೇಮ ಎನ್ನುವಂತಹ ಸತ್ಯವನ್ನು ಅರಿತು ಕೃಷ್ಣ ನಾನು ಅಲ್ವಾ?
ಇನ್ನು ಮುಂದಕ್ಕೆ ಹಾ. ನಿನ್ನೆಗೆ ಬೇಕಾಗಿ ನನ್ನಿಂದಲಾಗಿ ಒಂದು ಅನುಗ್ರಹ, ಒಂದು ಕೊಡುಗೆ ಬೇಕು. ಖಂಡಿತ ಉಂಟು. ನನ್ನನ್ನು ಸೇರಿದ ಕಾರಣ ಇದುವರೆಗೆ ರಾಧಾ, ಹಾ. ಆದ್ರೆ ಇನ್ನು ಮುಂದಕ್ಕೆ ಹಾಗೆಲ್ಲ. ಹಾ. ರಾಧಾ ಕೃಷ್ಣ ಎನ್ನುವಂತಹ ಹೆಸರಿನಿಂದ ನಿನಗೆ, ನನ್ನ ಹೆಸರು ಮೊದಲು ನಿನ್ನ ಹೆಸರಿನ ಜೊತೆಯಲ್ಲಿ ನನ್ನ ಹೆಸರು. ಹಾಗೆ. ಸಂತೋಷ ತಾನೆ? ಯಮುನಾ ನದಿ ತೀರ ಹಾ, ನಮಗಾಗಿ ಕಾಯುತ್ತಾ ಇದೆ. ಅಲ್ವಾ? ಹೀಗೆ ಬಾ.